ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನು ಅಂತ ನೋಡೋದಾದರೆ EPFO. ಹೌದು ಸ್ನೇಹಿತರೆ, ಏನು ನಿಮ್ಮ PF ಅಕೌಂಟನ್ನು EPF ವೆಬ್ಸೈಟಲ್ಲಿ ನೋಡ್ತಾ ಇರಬೇಕಾದ್ರೆ ನಿಮಗೇನು ನಾಮಿನೇಷನ್ ಅನ್ನೋದು ಪಾಪಪ್ ಬರ್ತಾ ಇದೆ. ಆ ಪಾಪಪ್ ಎಕ್ಸಿಟ್ ಆಗ್ತಾ ಇಲ್ಲ. ಏನು ಮುಂಚೆ ಎಕ್ಸಿಟ್ ಆಗ್ತಾ ಇತ್ತು, ಯಾಕೆಂದರೆ ಮುಂಚೆ ಒಂದು ನೋಟಿಫಿಕೇಷನ್ ಥರ ಬರೋದು. ಬಟ್ ಈಗಾದರೆ ಅದು ಪಾಪಪ್ ಆಗೇ ಬರ್ತಾ ಇದೆ. ಆ ಪಾಪಪ್ ಹೋಗಬೇಕು ಅಂದರೆ ನೀವು ಏನು ನಾಮಿನೇಷನನ್ನು ಮಾಡಲೇಬೇಕು. ನಾಮಿನೇಷನ್ ಯಾಕಪ್ಪ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರನ್ನು ಆ್ಯಡ್ ಮಾಡೋಕ್ಕೆ ಸ್ನೇಹಿತರೆ. ಅದು ಸ್ನೇಹಿತರೆ, ಯಾವ ರೀತಿ ಹಾಗಾದರೆ ನಾಮಿನೇಷನನ್ನು ಮಾಡೋದು, ನಿಮ್ಮ ಫ್ಯಾಮಿಲಿ ಮೆಂಬರನ್ನು ಯಾವ ರೀತಿ ಆ್ಯಡ್ ಮಾಡೋದು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾಮಿನೇಷನ್ ಅಂತ ಈ ರೀತಿ ಒಂದು ಪಾಪಪ್ ಬರುತ್ತೆ. ಆ ಒಂದು ಗ್ರೀನ್ ಕಲರ್ ನಾಮಿನೇಷನ್ ಅಂತ ಫೈಲೇ ನಾಮಿನೇಷನ್ ಅಂತ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಲೋಡ್ ಆಗ್ತಾ ಇರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಆದಷ್ಟು ಸರ್ವರ್ ಟೈಮಲ್ಲೇ ಇದನ್ನು ಟ್ರೈ ಮಾಡಿ ಸ್ನೇಹಿತರೆ. ನಾರ್ಮಲ್ ಕ್ಯಾಶುವಲ್ ಏನಪ್ಪ ಅಂದರೆ ನೀವು ಬ್ಯುಸಿ ಸರ್ವರ್ ಟೈಮಲ್ಲಿ ಟ್ರೈ ಮಾಡೋಕ್ಕೆ ಹೋದರೆ ಸೇಮ್ ಈ ಪ್ರಾಬ್ಲಮ್ನ ನೀವು ಕೂಡ ಫೇಸ್ ಮಾಡಬೇಕಾಗುತ್ತೆ. ಓಕೆನಾ ಸ್ನೇಹಿತರೆ, ನಾಮಿನೇಷನ್ ಅಂದರೆ ಸಿಂಪಲ್ ಸ್ನೇಹಿತರೆ. ಏನು ನಿಮ್ಮ ಒಂದು ಇನ್ಫಾರ್ಮೇಷನ್ ಏನಿದೆ, ನಿಮ್ಮದು UN ನಂಬರ್ ಆಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಜೆಂಡರ್ ಆಗಿರ್ಬೋದು, ತಂದೆ ಹೆಸರು ಅಥವಾ ನೀವು ಮ್ಯಾಟ್ರಿಯಲ್ ಸ್ಟೇಟಸ್ ಏನಿದೆ ಅದು ಮೆರಿಟಲ್ ಸ್ಟೇಟಸ್ ಏನಿದೆ ಅದಾಗಿರ್ಬೋದು, ಜೊತೆಗೆ ಏನು EPF ಜಾಯ್ನಿಂಗ್ ಸ್ಕೀಮ್ ಅದ್ರ ಬಗ್ಗೆ ಏನಿದೆ ಅದ್ರ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಇವೆಲ್ಲವೂ ಕೂಡ ಕರೆಕ್ಟ್ ಆಗಿದ್ದರೆ ನೀವು ಪ್ರೊಸೀಡ್ ಅಂತ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಅದು ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಪೇಜ್ ಬರುತ್ತೆ. ಓಕೆ ಸ್ನೇಹಿತರೆ, ಈ ರೀತಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಎರರ್ ವೈಲ್ ಸೇವಿಂಗ್ ನಾಮಿನೇಷನ್ ಪ್ರೊಫೈಲ್, ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ ಅಂತ ಈ ರೀತಿ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದಾದಮೇಲೆ ಸ್ನೇಹಿತರೆ, ಈ ರೀತಿ ಒಂದು ಆಪ್ಷನ್ ಬರುತ್ತೆ, ಹ್ಯಾವಿಂಗ್ ಎ ಫ್ಯಾಮಿಲಿ ಅಂತ. ಎಸ್ ಅಂತ ಕೊಡಿ. ನೆಕ್ಸ್ಟ್ ಲೋಡ್ ಆಗುತ್ತೆ. ಅದಾದಮೇಲೆ ಸ್ನೇಹಿತರೆ, ಈ ರೀತಿ ಫ್ಯಾಮಿಲಿ ಡಿಕ್ಲರೇಷನ್ ಬರುತ್ತೆ, ಆ್ಯಡ್ ಫ್ಯಾಮಿಲಿ ಡೀಟೇಲ್ಸ್ ಅಂತ. ಓಕೆ, ಅದ್ರ ಬೇಸ್ ಮೇಲೆ ನೀವು ನಿಮ್ಮ ಅವ್ರ ಆಧಾರ್ ನಂಬರ್ ಆಗಿರ್ಬೋದು, ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ರಿಲೇಷನ್ಶಿಪ್ಪು, ಅವ್ರ ಅಡ್ರೆಸ್ಸು, ಗಾರ್ಡಿಯನ್ ಏನಾಗಬೇಕು ಅವರು, ಜೊತೆಗೆ ಅವ್ರ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಬೇಡ ಅಂದರೆ ರಿಮೂವ್ ಅಂತ ಹೇಳಿ ನೀವು ಏನು ಸಬ್ಮಿಟನ್ನು ಮಾಡ್ಬೋದಾಗುತ್ತೆ ಸ್ನೇಹಿತರೆ. ಆ ಇನ್ಫಾರ್ಮೇಷನನ್ನು ಕೊಟ್ಟಾದಮೇಲೆ ಸ್ನೇಹಿತರೆ, ಇಲ್ಲೇನು ಚೆಕ್ ಬಾಕ್ಸ್ ಇದೆ, ಆ ಚೆಕ್ ಬಾಕ್ಸನ್ನು ಕೊಟ್ಟು ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಅಷ್ಟೇ ಸ್ನೇಹಿತರೆ, ಏನು ಸಿಂಪಲ್ಲಾಗಿ ನಿಮ್ಮ ನಾಮಿನೇಷನನ್ನು ನೀವು ಸಬ್ಮಿಟ್ ಮಾಡ್ಕೋಬೋದು EPFO ಅಲ್ಲಿ. ಅಟ್ಲೀಸ್ಟ್ ನೀವು ಒಬ್ರನ್ನಾದರೂ ಕೂಡ ನಿಮ್ಮ ಏನು ಫ್ಯಾಮಿಲಿ ಡೀಟೇಲ್ಸ್ಗೆ ಆ್ಯಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ನಿಮ್ಮ ನಾಮಿನಿಗೋಸ್ಕರ. ಈ ರೀತಿ ನಿಮ್ಮ ನಾಮಿನೇಷನನ್ನು EPF ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.